ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ಯಾವುದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮನ್ನು ಸಂತೈಸ್ತಾನೆ, ಆಧರಿಸ್ತಾನೆ, ಬಲಪಡಿಸ್ತಾನೆ, ನಿಮ್ಮನ್ನು ನಡೆಸ್ತಾನೆ. ನಾವು ಮೊದಲು ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಶ್ರೇಷ್ಠನೇ, ಉನ್ನತನೇ, ಪರಮೋನ್ನತನೇ, ಪರಿಶುದ್ಧನೇ. ಶ್ರೇಷ್ಠನೇ, ಉನ್ನತನೇ, ಪರಮೋನ್ನತನೇ, ಪರಿಶುದ್ಧನೇ. ಹಲ್ಲೆಲೂಯಾ, ಸೇರಾಫಿಯರು ನಾವೆಲ್ಲರೂ ಆರಾಧಿಸುವೆವು. ಕೆರೂಬಿಯರು, ಸೇರಾಫಿಯರು ನಾವೆಲ್ಲರೂ ಆರಾಧಿಸುವೆವು. ಶುದ್ಧನೇ, 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 ಪರಿಶುದ್ಧನೇ. ಶುದ್ಧನೇ, 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 ಪರಿಶುದ್ಧನೇ. ನಿನಗಾಗಿಯೇ ನಾ ಜೀವಿಸುವೆ, ನಿನಗಾಗಿಯೇ ನಾ ಬಾಳುವೆ. ನಿನಗಾಗಿಯೇ ನಾ ಜೀವಿಸುವೆ, ನಿನಗಾಗಿಯೇ ನಾ ಬಾಳುವೆ. ಯೇಸುವೇ, 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 ನನ್ನೇಸುವೇ. ಯೇಸುವೇ, 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 ನನ್ನೇಸುವೇ. ಪ್ರೀತಿಯು ಅಪಾರವು, ನಿನ್ ಪ್ರೀತಿಯು ಶ್ರೇಷ್ಠವು. ನಿನ್ ಪ್ರೀತಿಯು ಅಪಾರವು, ನಿನ್ ಪ್ರೀತಿಯು ಶ್ರೇಷ್ಠವು. ತಂದೆ, 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 ನನ್ ತಂದೆ. ತಂದೆ, 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 ನನ್ ತಂದೆ. ಶ್ರೇಷ್ಠನೇ, ಉನ್ನತನೇ,
ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ 1ನೇ ಅಧ್ಯಾಯ 33ನೇ ವಚನ. ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳ್ತಾನೆ, ನನ್ನ ಮಾತಿಗೆ ಕಿವಿಗೊಡುವವನು ಬರ್ತದೆ ಸ್ವಸ್ಥವಾಗಿರುತ್ತಾ, ಆರೋಗ್ಯವಾಗಿರುತ್ತಾ, ಸೇಫ್ಟಿ ಆಗಿರುತ್ತಾ, ಸುರಕ್ಷಿತವಾಗಿರುತ್ತಾ, ಯಾವ ಕೇಡಿಗೂ ಭಯಪಡದೆ ಆತನು ಸುರಕ್ಷಿತನಾಗಿರುತ್ತಾನೆ. ಪ್ರಿಯರೇ, ದೇವರ ಮಾತು ಅದು ದೇವರಾಗಿದ್ದಾನೆ. ದೇವರ ಮಾತನ್ನು ಕೇಳುವುದಂದರೆ ನಾವು ದೇವರನ್ನು ಕೇಳುವಂಥದ್ದು. ದೇವರ ಮಾತಿಗೆ ಕಿವಿಗೊಡುವುದಂತ ಹೇಳಿದರೆ ನಮ್ಮಲ್ಲಿ ದೇವರ ಜೀವ, ದೇವರ ಕೃಪೆ ನಮ್ಮ ಆತ್ಮಕ್ಕೆ ಅದು ವರ್ಗಾವಣೆ ಆಗ್ತದೆ. ದೇವರ ಮಾತಿಗೆ ನಾವು ಕಿವಿಗೊಡುವುದಂತ ಹೇಳಿದರೆ ನಮ್ಮ ನಂಬಿಕೆ ಎಂಬ ಗುರಾಣಿ ಅದು ದೃಢವಾಗುತ್ತದೆ. ದೇವರ ವಾಕ್ಯ ಹೇಳ್ತದೆ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ದೇವರು ನಮಗೆ ನಂಬಿಕೆ ಎಂಬ ಗುರಾಣಿಯನ್ನು ಕೊಟ್ಟಿದ್ದಾನೆ. ದ ಶೀಲ್ಡ್, ನಂಬಿಕೆ ಎಂಬ ಗುರಾಣಿ. ಲೋಕವನ್ನು ಜಯಿಸ್ತಂದರೆ ಅದು ನಮ್ಮ ನಂಬಿಕೆ. ನಂಬಿಕೆ ಹೇಗೆ ಬರುತ್ತದೆ? ವಾಕ್ಯವನ್ನು ಕೇಳುವುದರ ಮೂಲಕ ನಂಬಿಕೆ ಬರುತ್ತದೆ. ದ ಫೇತ್ ಕಮತ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್ ಅಂತ ಕನ್ನಡದಲ್ಲಿದೆ. ಕೇಳಿದ ವಾಕ್ಯವೇ ನಂಬಿಕೆಗೆ ಆಧಾರ. ಅದಕ್ಕೆ ಕ್ರಿಸ್ತನ ವಾಕ್ಯವೇ ಆಧಾರ ಅಂತ ದೇವರ ವಾಕ್ಯ ಇದೆ. ಎಲ್ಲ ಮಾತುಗಳಲ್ಲ, ಕ್ರಿಸ್ತನ ವಾಕ್ಯ. ಇಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ ರೋಮನ್ಸ್ 10:17 ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಇಲ್ಲಿ ಬರುತ್ತೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ನಮ್ಮ ನಂಬಿಕೆಗೆ ಆಧಾರ ಸಾರಿದ ವಾಕ್ಯ, ದ ವರ್ಡ್ ಆಫ್ ಫೇತ್. ಸಾರಿದ ವಾಕ್ಯವೇ ನಂಬಿಕೆಗೆ ಆಧಾರ. ದ ವೆರಿ ವೆರಿ ಇಂಪಾರ್ಟೆಂಟ್. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ನಂಬಿಕೆ ಹೀಗೆ ಬರುವುದಿಲ್ಲ. ನಂಬಿಕೆ ಬರಬೇಕಂತ ಹೇಳಿದರೆ ಇನ್ನೊಬ್ಬನು ನಂಬಿಕೆಯಿಂದ ಮಾತಾಡಿದಾಗ ಆ ನಂಬಿಕೆ ಒಬ್ಬ ವ್ಯಕ್ತಿಯ ಒಳಗೆ ವರ್ಗಾವಣೆ ಆಗುತ್ತದೆ. ಅದಕ್ಕೆ ಬೈಬಲ್ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಆ ವಾಕ್ಯಕ್ಕೆ ಯಾವುದು ವಾಕ್ಯ ಅಲ್ಲ ನಂಬಿಕೆಯಿಂದ ಮಾತಾಡುವಂಥದ್ದು. ಕ್ರಿಸ್ತನ ವಾಕ್ಯವೇ ಆಧಾರ, ಸ್ಟೋರಿಗಳಲ್ಲ. ಓಕೆ, ಸ್ಟೋರಿಗಳು, ಕಥೆಗಳು ಅಲ್ಲ, ಕ್ರಿಸ್ತನ ವಾಕ್ಯವೇ ಆಧಾರ. ಅದಕ್ಕೆ ಬೈಬಲ್ ಹೇಳ್ತದೆ 10ನೇ ಅಧ್ಯಾಯ ನಾವು 7-8 ವಚನವನ್ನು ಅದೇ ಚಾಪ್ಟರ್ಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 10ನೇ ಅಧ್ಯಾಯದಲ್ಲಿ, ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ, ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿ ಇದೆ, ಅದು ನಿನ್ನ ಬಾಯಿಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯ. ನಂಬಿಕೆಯ ವಿಷಯವಾದ ವಾಕ್ಯ, ದ ವರ್ಡ್ ಆಫ್ ಫೇತ್. ಯಾವಾಗ ನೀವು ಯೇಸುವನ್ನು ರಕ್ಷಕನ ಒಡೆಯನನ್ನು ಅಂಗೀಕಾರ ಮಾಡಿದ್ದೀರಿ, ದೇವರು ತನ್ನ ನಂಬಿಕೆಯನ್ನು ನಿಮ್ಮ ಒಳಗೆ ಇಟ್ಟಿದ್ದಾನೆ. ಆ ನಂಬಿಕೆ ನಿಮ್ಮ ಒಳಗಿದೆ. ನೀವು ನಂಬಿ ಅದನ್ನು ಮಾತಾಡಬೇಕು. ಯಾವಾಗ ನೀವು ಮಾತಾಡುತ್ತೀರಿ, ನೀವು ಸಾರುತ್ತೀರಿ, ನೀವು ಹೇಳ್ತೀರಿ, ನೀವು ಅನೌನ್ಸ್ ಮಾಡುತ್ತೀರಿ, ಸಮಥಿಂಗ್ ನಿಮ್ಮ ನಾಲಿಗೆಯ ಮೂಲಕ ರಿಲೀಸ್ ಆಗುತ್ತದೆ. ಯಾಕಂತ ಹೇಳಿದ್ರೆ ದೇವರು ನಮ್ಮ ನಾಲಿಗೆಯಲ್ಲಿ ಜೀವ ಮತ್ತು ಮರಣವನ್ನು ಇಟ್ಟಿದ್ದಾನೆ. ಜೀವ ಮತ್ತು ಮರಣ ನಾಲಿಗೆಯ ವಶ ಅಂತ ಬೈಬಲ್ ಹೇಳ್ತದೆ. ಜಾನೋಕ್ತಿ 18:21 ವಚನದಲ್ಲಿ ನಾವು ಓದಿದರೆ ಸಿಗ್ತದೆ, ಜೀವ ಮತ್ತು ಮರಣ ಅದು ನಾಲಿಗೆಯ ವಶವಾಗಿದೆ. ಒಬ್ಬ ಬಾರ್ನ್ ಅಗೇನ್ ಆದ ವ್ಯಕ್ತಿ, ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದಿ, ಕ್ರಿಸ್ತನಲ್ಲಿ ನಿನ್ನ ದೇವರೊಟ್ಟಿಗೆ ಅನ್ಯೋನ್ಯತೆ ಏನು, ಕ್ರಿಸ್ತನಲ್ಲಿ ನೀನು ಏನು ಹೊಂದಿದ್ದಿ, ಸ್ಪಿರಿಚುವಲ್ ವರ್ಲ್ಡಲ್ಲಿ ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದಿ ಅದನ್ನು ನಂಬಿಕೆಯಲ್ಲಿ ನೀನು ಅನೌನ್ಸ್ ಮಾಡುವಂಥದ್ದಾಗಿದೆ. ಹೇಗೆ ನಿನ್ನ ಪಾಪಗಳು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿದೆ, ನಿನ್ನನ್ನು ದೇವರು ಹೇಗೆ ಕ್ಷಮಿಸಿದ್ದಾನೆ ನೀವು ಹೇಳುವಂಥದ್ದು. ಅದಕ್ಕೆ ಬೈಬಲ್ ಹೇಳಿದೆ, ಸಾರಿದ ವಾರ್ತೆಯು
ನಂಬಿಕೆ. ಸಾರಿದ ವಾರ್ತೆಯಿಂದ ಏನು ಸಿಗ್ತದೆ? ನಂಬಿಕೆ. ಇಂಪಾರ್ಟೆಂಟ್ 17ನೇ ವಚನದಲ್ಲಿ ನಾವು ಈಗ ತಾನೇ ಓದಿದೆವು. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಹಾಗೆ ಕ್ರಿಸ್ತನ ವಾಕ್ಯವೇ ಆಧಾರ, ಎಲ್ಲ ವಾಕ್ಯಗಳಲ್ಲ, ಕ್ರಿಸ್ತನ ವಾಕ್ಯ, ದ ವರ್ಡ್ ಆಫ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನೀವೇನಾಗಿದ್ದೀರಿ? ದೇವರು ನಂಬಿಗಸ್ತನು, ಆತ ನಿಮ್ಮನ್ನು ತನ್ನ ಮಗನ ಅನ್ಯೋನ್ಯತೆ ಕರೆದಾತನು ಆತನೇ. ಪ್ರೈಸ್ ಗಾಡ್. ತನ್ನ ಮಗನ ಫೆಲೋಶಿಪ್ಗೆ ನಿಮ್ಮನ್ನು ಕರೆದಿದ್ದಾನೆ, ಅನ್ಯೋನ್ಯತೆ ಕರೆದಿದ್ದಾನೆ, ಪಾರ್ಟ್ನರ್ ಆಗಲಿಕ್ಕೆ ಕರೆದಿದ್ದಾನೆ, ಹಕ್ಕುದಾರನಾಗಿ ನಿಮ್ಮನ್ನು ಕರೆದಿದ್ದಾನೆ, ಬಾಧ್ಯನಾಗಿ ನಿಮ್ಮನ್ನು ಕರೆದಿದ್ದಾನೆ. ಯು ಆರ್ ಕಾಲ್ಡ್ ಬೈ ಗಾಡ್. ನೀವು ದೇವರಿಂದ ಕರೆಯಲ್ಪಟ್ಟವರು. ಓಕೆ, ದೇವರು ನಿಮ್ಮನ್ನು ಕರೆದಿದ್ದಾನೆ. ಬೈಬಲ್ ಹೇಳುತ್ತೆ, ಆತನ ಮಾತಿಗೆ ಕಿವಿ ಕೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಆತನು ಸುರಕ್ಷಿತನಾಗಿರುವನು. ಇವತ್ತು ನಿಮ್ಮ ನಂಬಿಕೆ ವೀಕ್ ಆಗ್ತದೆ ಯಾವಾಗ ಅಂತ ಹೇಳಿದ್ರೆ, ನೀವು ಕ್ರಿಸ್ತನ ವಾಕ್ಯವನ್ನು ಬಿಟ್ಟು ಬೇರೆ ಸ್ಟೋರಿಗಳನ್ನು ಕೇಳಿದಾಗ, ಕಥೆಗಳನ್ನು ಕೇಳಿದಾಗ, ಸುಳ್ಳುಗಳನ್ನು ಕೇಳಿದಾಗ, ಅಪನಂಬಿಕೆಯ ವ್ಯಕ್ತಿಯೊಟ್ಟಿಗೆ ಕೂತ್ಕೊಂಡಾಗ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ದೇವರ ವಾಕ್ಯವನ್ನು, ದೇವರ ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲು ಇರುಳು ಧ್ಯಾನ ಮಾಡುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದಾನೆ. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನು ಕೈ ಹಾಕಿದ ಕೆಲಸವು ಅವನಿಗೆ ಸಫಲವಾಗುವುದು. ದುಷ್ಟರು ಹಾಗಲ್ಲ, ಗಾಳಿ ಬಡ್ಕೊಂಡು ಹೋಗುತ್ತಿರುವ ಹೊಟ್ಟಿನಂತಿದ್ದಾರೆ. ಅಂದರೆ ಹೊಟ್ಟು, ಒಂದು ಗಾಳಿ ಬಂತು ಅಂತ ಹೇಳಿದ್ರೆ ರಟ್ಟಿ ಹೋಗ್ತದೆ, ಅದು ಒಂದು ಸಮಸ್ಯೆ ಬಂತು ಅಂತ ಹೇಳಿದ್ರೆ ರಟ್ಟಿ ಹೋಗ್ತದೆ, ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ರಟ್ಟಿ ಹೋಗ್ತದೆ. ದುಷ್ಟ ಅಂದರೆ ಯಾರು? ದುಷ್ಟ ಅಂತ ಹೇಳಿದರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವ. ಒಂದು ಪೇಯ್ನ್ ಬಂತು, ಒಂದು ಸಮಸ್ಯೆ ಬಂತು, ಒಂದು ಕೇಡು ಬಂತು ಅಂತ ಹೇಳಿದರೆ ಅವರು ರಟ್ಟಿ ಹೋಗ್ತಾರೆ. ಒಂದು ಗಾಳಿ ಬಂತು ಅಂತ ಹೇಳಿದರೆ ಇಲ್ಲ. ದುಷ್ಟರು ಹಾಗಲ್ಲ. ದುಷ್ಟ ಅಂದರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವವರು. ದ ರಿಜೆಕ್ಟ್ ದ ಗಾಡ್ಸ್ ವರ್ಡ್. ರಿಜೆಕ್ಟ್ ಗಾಡ್. ನೀವು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡೋದಂದರೆ ದೇವರನ್ನ ಅಲಕ್ಷ್ಯ ಮಾಡೋದು. ದೇವರ ವಾಕ್ಯವನ್ನು ನೀವು ರಿಜೆಕ್ಟ್ ಮಾಡೋದಂದರೆ ದೇವರನ್ನು ರಿಜೆಕ್ಟ್ ಮಾಡೋದು. ನೀವು ದೇವರ ವಾಕ್ಯವನ್ನು ಹೇಟ್ ಮಾಡೋದು ಅಂತ ಹೇಳಿದರೆ ನೀವು ದೇವರನ್ನು ಹೇಟ್ ಮಾಡೋದು. ನಿಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವರ ವಾಕ್ಯವನ್ನು ಹೇಟ್ ಮಾಡುವವನು ಒಬ್ಬನು ಮಾತ್ರ, ಆತನು ಸೈತಾನ. ಓಕೆ, ಯಾರು ದುರಾತ್ಮನಿಂದ ಅಪ್ರೆಸ್ ಆಗ್ತಾರೆ ಅವರಿಗೆ ದೇವರ ವಾಕ್ಯ ಹೇಟ್ ಆಗುತ್ತದೆ, ಅವರಿಗೆ ಇರಿಟೇಟ್ ಆಗುತ್ತದೆ. ಆ್ಯಕ್ಚುಲಿ ಅವರಿಗೆ ಇರಿಟೇಟ್ ಆಗುವುದು ಅವರನ್ನು ಕಂಟ್ರೋಲ್ ಮಾಡುತ್ತಿರುವ ದುರಾತ್ಮನಿಗೆ ಇರಿಟೇಟ್ ಆಗುವುದು, ಕಿರಿಕಿರಿ ಆಗುವುದು. ದೇವರ ವಾಕ್ಯ ಕೇಳುತ್ತಿರುವಾಗ ಕಿರಿಕಿರಿ ಆಗುವುದು ಆ್ಯಕ್ಚುಲಿ ದುರಾತ್ಮಗಳಿಗೆ. ದುರಾತ್ಮಗಳಿಗೆ ಕಿರಿಕಿರಿ ಆದಾಗ ದುರಾತ್ಮಗಳನ್ನು ಅಂಟಿಕೊಂಡಿದ್ದ ಇವರಿಗೆ ಕೂಡ ಕಿರಿಕಿರಿ ಆಗ್ತದೆ. ಒಮ್ಮೆ ಬಂದ್ ಮಾಡಿ, ಒಮ್ಮೆ ಅದು ಸ್ಟಾಪ್ ಮಾಡಿ. ಆ್ಯಕ್ಚುಲಿ ದುರಾತ್ಮಗಳು ಹೇಳ್ತವೆ ಸ್ಟಾಪ್ ಮಾಡಿ, ಅವುಗಳಿಗೆ ಕೇಳಲಿಕ್ಕೆ ಆಗೋದಿಲ್ಲ, ಅವುಗಳಿಗೆ ಕಿರಿಕಿರಿ ಆಗುತ್ತದೆ. ಯಾವ ವ್ಯಕ್ತಿ ದುರಾತ್ಮನ ಸ್ವರವನ್ನು ಕೇಳಿ, ಲೋಕದ ಸ್ವರವನ್ನು ಕೇಳಿ ಅದಕ್ಕೆ ಪೊಸೆಸ್ ಆಗಿದ್ದಾನೋ ಅವನಿಗೆ ಅದು ಕಿರಿಕಿರಿ ಆಗುತ್ತದೆ. ಜನರಲ್ಲಿ ಹಾರ್ಟ್ಫುಲಿ ಅವನ ಕಷ್ಟ ಕಾಲದಲ್ಲಿ, ಅವನ ಸಮಸ್ಯೆಯಲ್ಲಿ, ಅವನ ನೋವಿನಲ್ಲಿ ಆತನು ದೇವರನ್ನು ಹುಡುಕುವುದಾದರೆ ದೇವರ ಪವಿತ್ರಾತ್ಮನು ಅವನಲ್ಲಿ ಆನಂದವನ್ನುಂಟು ಮಾಡುತ್ತಾನೆ. ನಿನ್ನ ದುಃಖ ಹೋಗಿ ನಿನ್ನ ಆನಂದ ಉಂಟಾಗುತ್ತದೆ. ಒಂದು ವೇಳೆ ನೀನು ಭಯದಲ್ಲಿದ್ದೀಯೋ, ಗಲಿಬಿಲಿಯಲ್ಲಿದ್ದೀಯೋ, ಅದಕ್ಕೆ ದೇವರು ಕಾರಣ ಅಲ್ಲ. ಇಟ್ ಇಸ್ ದ ಈವಿಲ್ ಸ್ಪಿರಿಟ್. ಫಿಯರ್ ಇಸ್ ಅ ಸ್ಪಿರಿಟ್, ಹೇಟ್ರೆಡ್ ಇಸ್ ಅ ಸ್ಪಿರಿಟ್, ಇಟ್ ಇಸ್ ದ ಈವಿಲ್ ಸ್ಪಿರಿಟ್. ಅದೊಂದು ದುರಾತ್ಮವಾಗಿದ್ದಾನೆ. ಭಯ ಅಂತ ಹೇಳಿದರೆ ಅದು ನಿಮ್ಮ ಎಮೋಷನ್ಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಆಲೋಚನೆ ಆಗುತ್ತದೆ. ನೀವು ಅನ್ನಿಸ್ತೀರಿ ಅದು ನನ್ನದೇ ಆಲೋಚನೆ ಅಂತ. ಒಬ್ಬನಿಗೆ ನೀವು ಹೇಟ್ ಮಾಡುತ್ತೀರಿ, ಒಬ್ಬನು ದ್ವೇಷಿಸ್ತೀರಿ. ಯಾಕೆ? ದುರಾತ್ಮ ನಿಮ್ಮ ಆಲೋಚನೆಗಳಲ್ಲಿ ಆಲೋಚನೆ ಮಾಡುತ್ತಾನೆ. ಮೇ ಬಿ ನಿಮಗೆ ಏನು ಲೋನ್ಲಿ ಫೀಲ್ ಆಗ್ತಾ ಇದೆ. ಆ ದುರಾತ್ಮಗಳು ನಿಮ್ಮ ಆಲೋಚನೆಯಲ್ಲಿ ಆಲೋಚನೆ ಮಾಡಿ ಮಾತಾಡ್ತವೆ. ನಿನಗೆ ಯಾರೂ ಇಲ್ಲ, ನಿನ್ನನ್ನು ಯಾರೂ ಪ್ರೀತಿಸ್ತಿಲ್ಲ, ಎಲ್ಲ ನಿನ್ನ ಕೈ ಬಿಟ್ಟಿದ್ದಾನೆ. ಓಕೆ, ರಿಜೆಕ್ಷನ್ ಫೀಲ್ ಆಗುತ್ತದೆ. ಅಂದರೆ ನೀನು ಅನ್ನಿಸ್ತಿ ನನ್ನನ್ನೆಲ್ಲ ರಿಜೆಕ್ಟ್ ಮಾಡಿದ್ದಾರೆ, ಪಾಸ್ಟ್ ರಿಜೆಕ್ಟ್ ಮಾಡಿದ್ದಾರೆ, ಲೀಡರ್ ರಿಜೆಕ್ಟ್ ಮಾಡಿದ್ದಾರೆ, ನನ್ನ ಕುಟುಂಬದವರು ರಿಜೆಕ್ಟ್ ಮಾಡಿದ್ದಾರೆ. ಆ ರಿಜೆಕ್ಷನ್ ಸ್ಟೋರಿಗಳನ್ನು ಹೇಳ್ತಿ. ಆ ಸ್ಟೋರಿಗಳನ್ನು ಕೇಳಿ ಇನ್ನೊಬ್ಬರು ಏನಾಗ್ತಾನೆ, ಇಮೋಷನ್ಲಿ ಆಗುತ್ತಾನೆ. ಒಂದು ವೇಳೆ ದೇವರ ವಾಕ್ಯ ಇರುವುದಾದರೆ ಆತ ನಿನಗೆ ದೇವರ ವಾಕ್ಯದ ಮೂಲಕ ಕನ್ವಿನ್ಸ್ ಮಾಡುತ್ತಾನೆ.
ಅವನಲ್ಲಿ ದೇವರ ವಾಕ್ಯ ಇಲ್ಲ ಅಂತ ಹೇಳಿದರೆ ನಿನ್ನೊಟ್ಟಿಗೆ ಅವನು ಒಂದಾಗುತ್ತಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ಜ್ಞಾನಿಯ ಸಹವಾಸಿ ಅವನು ಜ್ಞಾನಿ ಆಗುತ್ತಾನೆ, ಜ್ಞಾನಹೀನನ ಸಹವಾಸ ಅದು ಸಂಕಟ ಅಂತ ಬೈಬಲ್ ಹೇಳ್ತದೆ. ಜ್ಞಾನಿಯ ಸಹವಾಸಿ ಆತನು ಜ್ಞಾನಿ, ಜ್ಞಾನಹೀನನ ಸಹವಾಸಿ ಜ್ಞಾನಹೀನ ಅಂತ ಹೇಳುವುದಿಲ್ಲ, ಸಂಕಟ ಅಂತ ಹೇಳ್ತದೆ, ನಾಶನ ಅಂತ ಹೇಳ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತಿಗಾದರೂ ಕಿವಿ ಕೊಡುವನಾದರೂ ಸುರಕ್ಷಿತವಾಗಿರುತ್ತಾನೆ, ಸ್ವಸ್ಥವಾಗಿರುತ್ತಾನೆ, ಆರೋಗ್ಯವಾಗಿರುತ್ತಾನೆ. ಒಂದು ಕಾಲದಲ್ಲಿ ಯೇಸುವನ್ನು ಅಂಗೀಕಾರ ಮಾಡಿದವರು ನೀವು ಉರಿತಾ ಇದ್ದೀರಿ. ಅನೇಕ ಟೆಸ್ಟ್ ಮನೆಯೊಟ್ಟಿಗೆ ನೀವು ಹಿಂದೆ ಬಂದಿದ್ದೀರಿ. ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳಾಗಿದೆ. ಯಾರೊಬ್ಬ ನೆಗೆಟಿವ್ ವ್ಯಕ್ತಿ ಸಿಕ್ಕಿದ, ಮೊದಲು ನೀವು ರಿಜೆಕ್ಟ್ ಮಾಡುತ್ತೀರಿ. ಒಂದು 10 ಸರ್ತಿ ಹೇಳಿದಾಗ ಅವನು ಹೇಳಿದ ಸುಳ್ಳು ನಿಮಗೆ ಸತ್ಯ ಅಂತ ಮುಂದೆ ಕಾಣ್ತದೆ, ಮತ್ತೆ ಎಸ್ ಅಂತ ಹೇಳ್ತೀರಿ ನೀವು. ಅದಕ್ಕೆ ಅವನ ಸುಳ್ಳು ನಿಮಗೆ ಸತ್ಯವಾಗಿ ಪರಿವರ್ತನೆಗೊಳ್ಳುತ್ತದೆ. ಯಾಕೆ? ಡಿಸರ್ಮೆಂಟ್ ಇಲ್ಲ. ಒಬ್ಬ ಬಿಟರ್ನೆಸ್ನಿಂದ ಮಾತಾಡುತ್ತಾನೆ, ಕಹಿ ಭಾವನೆಯಿಂದ ಮಾತಾಡುತ್ತಾನೆ, ಅದು ನಿಮಗೆ ಸತ್ಯ ಅಂತ ಕಾಣ್ತದೆ. ಬಟ್ ಎವ್ರಿ ಟೈಮ್ ನಮ್ಮನ್ನು ನಾವು ಸಪ್ರೇಟ್ ಮಾಡಬೇಕು, ನಮ್ಮ ಜೀವಿತವನ್ನು ದೇವರಿಗೋಸ್ಕರ ಡೆಡಿಕೇಟ್ ಮಾಡಬೇಕು ಮತ್ತು ದೇವರ ವಾಕ್ಯವನ್ನು ನಾವು ಕೇಳಬೇಕು. ನನ್ನ ಮಾತಿಗೆ ಕಿವಿ ಕೊಡುವನಾದರೂ ಸುರಕ್ಷಿತನಾಗಿರ್ತಾನೆ, ಸ್ವಸ್ಥವಾಗಿರುತ್ತಾನೆ, ಯಾವ ಕೇಡಿಗೂ ಆತನು ಭಯಪಡೋದಿಲ್ಲ. ಯೇಸು ಸ್ವಾಮಿ ಹೇಳಿದ, ರೈಟ್, ತಂದೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ, ಲೋಕದಿಂದ ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕನಿಂದ ನೀನು ತಪ್ಪಿಸಿ ಕಾಪಾಡು. ಇವತ್ತು ನಮ್ಮನ್ನು ಕೆಡುಕನಿಂದ ತಪ್ಪಿಸಿ ಕಾಪಾಡಲಿಕ್ಕೆ ದೇವರು ನಮಗೆ ವಾಕ್ಯ ಕೊಟ್ಟಿದ್ದಾನೆ. ಒಂದು ವೇಳೆ ದೇವರ ವಾಕ್ಯಕ್ಕೆ ಕಿವಿ ಕೊಡುವುದಾದರೆ ನಿಮ್ಮ ನಂಬಿಕೆಯ ಗುರಾಣಿ ಅದು ಸ್ಟ್ರಾಂಗ್ ಆಗುತ್ತದೆ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ರಿ, ಆಗ ಕೆಡುಕನ ಅಗ್ನಿ ಬಾಣಗಳನ್ನು ನೀವು ಆರಿಸ್ತೀರಿ. ಕೆಡುಕನ ಅಗ್ನಿ ಬಾಣಗಳು ಯಾವುದು? ನಾಲಿಗೆಯು ನರಕದಿಂದ ಬೆಂಕಿಯನ್ನು ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಕೊಡುತ್ತದೆ. ಯಾಕೋಬನ ಗ್ರಂಥದಲ್ಲಿ ನೀವು ಓದಿದ್ದೀರಿ. ನಾಲಿಗೆ ನರಕದಿಂದ ಬೆಂಕಿಯನ್ನು ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ ಅದು ಬೆಂಕಿ ಕೊಡುತ್ತದೆ. ಅನೇಕ ನಕಾರಾತ್ಮಕ ಮಾತುಗಳು ನಿಮ್ಮ ವಿರುದ್ಧವಾಗಿ ಬರಬಹುದು. ಮೀಡಿಯಾದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ, ಜನರ ಮೂಲಕ. ಅದನ್ನು ಕಿವಿ ಕೊಡಲಿಕ್ಕೆ ಹೋಗಬೇಡ್ರಿ. ಅದಕ್ಕೆ ಕಿವಿಗೊಟ್ಟು ನಿಮ್ಮ ಆತ್ಮಿಕ ಮನುಷ್ಯನನ್ನು ಡಲ್ ಮಾಡಬೇಡ್ರಿ. ಅದರ ಬದಲು ದೇವರ ವಾಕ್ಯ ಎಂಬ ಗುರಾಣಿಯನ್ನು, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದು ಮಾತಾಡಿ. ನನಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ, ಎಲ್ಲ ನಾಲಿಗೆಗಳನ್ನು ನಾನು ದೋಷಿ ಎಂದು ಖಂಡಿಸ್ತೇನೆ. ಉಪದ್ರವವು ನನ್ನ ಗುಡಾರದ ಬಳಿಗೆ ಬರುವುದೇ ಇಲ್ಲ. ಪರಮಾತ್ಮನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೇನಲ್ಲ, ಯಾವ ಕೇಡು ನನಗೆ ಸಂಭವಿಸಿತು? ರೈಟ್, ಯಾವ ಕೇಡು ನನಗೆ ಸಂಭವಿಸದು? ಯಾವ ಕೇಡು ನಿನಗೆ ಸಂಭವಿಸಿತು? ಪರಮಾತ್ಮನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸ್ತಿಲ್ಲ. ನಾನು ಯೆಹೋವನು, ನೀನೇ ನನ್ನ ಕೋಟೆ, ನನ್ನ ದುರ್ಗ, ನನ್ನ ಭರವಸೆಯುಟ್ಟ ದೇವರೆಂದು ಹೇಳುವೆನು. ಆತನ ಸತ್ಯತೆ ನನಗೆ ಕೇಡಿಯೂ ಗುರಾಣಿಯೂ ಆಗಿದೆ. His truth, shield and buckler for me. ಪ್ರೇರೆ, ಹೆಚ್ಚಾಗಿ ದೇವರ ವಾಕ್ಯವನ್ನು ಕೇಳ್ರಿ. ದೇವರ ವಾಕ್ಯವನ್ನು ಸ್ಟೋರಿಗಳನ್ನು ಕೇಳಬೇಡ್ರಿ, ಎಲ್ಲವನ್ನು ಕೇಳಬೇಡ್ರಿ. ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ. ಕ್ರಿಸ್ತನ ವಾಕ್ಯವೇ ಅದಕ್ಕೆ ಆಧಾರ. ಆ ವಾಕ್ಯಕ್ಕೆ ಕ್ರಿಸ್ತನ ವಾಕ್ಯವೇ ಆಧಾರ. ಎಲ್ಲ ವಾಕ್ಯಗಳಲ್ಲ, ಕ್ರಿಸ್ತನ ವಾಕ್ಯ. ದ ವರ್ಡ್ ಆಫ್ ಕ್ರೈಸ್ಟ್, ನಾಟ್ ವರ್ಡ್ ಆಫ್ ಮೋಸೆಸ್, ದ ವರ್ಡ್ ಆಫ್ ಕ್ರೈಸ್ಟ್. ಮೋಶೆ ಏನೇ ಮಾತಾಡಿದ ಅದು ಕ್ರಿಸ್ತನ ಬಗ್ಗೆ ಮಾತಾಡಿದ. ಕ್ರಿಸ್ತನಲ್ಲಿ ಎಲ್ಲ ವಾಗ್ದಾನಗಳು ಇವತ್ತು ಮೋಶೆಯ ಮೂಲಕ ಮಾಡಿದ್ದು, ಪ್ರವಾದಿಗಳ ಮೂಲಕ ಮಾಡಿದ್ದು, ಎಲ್ಲ ವಾಗ್ದಾನಗಳು ಇವತ್ತು ಕ್ರಿಸ್ತನಲ್ಲಿ ನೆರವೇರಿದೆ. ಇವತ್ತು ಯೇಸು ಕ್ರಿಸ್ತ ನೀವು ಅಂಗೀಕಾರ ಮಾಡಿದಾಗ ನಿಮ್ಮ ಹಳೆಯ ಮನುಷ್ಯನು ಕ್ರೂಜಿಗೆ ಹೋಗಿದ್ದಾನೆ, ಹಳೆಯ ಮನುಷ್ಯನು ಸತ್ತಿದ್ದಾನೆ, ಹಳೆಯ ಮನುಷ್ಯನು ಹೂಣಲ್ಪಟ್ಟಿದ್ದಾನೆ. ನೀವು ಕ್ರಿಸ್ತನಲ್ಲಿ ಹೊಸಬರಾಗಿ ಎದ್ದಿದ್ದೀರಿ. ತಂದೆಯ ಮಹಿಮೆಯೊಡನೆ ಎದ್ದಿದ್ದೀರಿ. ಆರೋಗ್ಯದಲ್ಲಿ ನೀವು ಎದ್ದಿದ್ದೀರಿ, ಸಮೃದ್ಧಿಯಲ್ಲಿ ನೀವು ಎದ್ದಿದ್ದೀರಿ, ಜಯದಲ್ಲಿ ನೀವು ಎದ್ದಿದ್ದೀರಿ. ಪ್ರೈಸ್ ಗಾಡ್. ಕೊರತೆ ನಿಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ, ಸಮಸ್ಯೆ ನಿಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ, ಬಡತನವು ನಿಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ವ್ಯಾಧಿಯು ನಿಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ. ನೀವು ಆರೋಗ್ಯದಲ್ಲಿ ನಿತ್ಯತ್ವಕ್ಕೆ ಎದ್ದಿದ್ದೀರಿ, ನೀವು ಆರೋಗ್ಯದಲ್ಲಿ ಜೀವಿಸ್ತೀರಿ. ಪ್ರೈಸ್ ಗಾಡ್. ದೇವರ ವಾಕ್ಯಕ್ಕೆ ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ? ನೀವು ದೇವರ ಮಕ್ಕಳಾಗಿದ್ದೀರಿ. ಈ ಮಾತಿಗೆ ಕಿವಿಗೊಟ್ಟರೆ ನೀವು ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ನೀವು ಭಯಪಡೋದು. ನಿಮಗೆ ಗೊತ್ತು ನೀವು ಯಾರಂತ, ನಿಮಗೆ ಗೊತ್ತು ಕ್ರಿಸ್ತನೊಟ್ಟಿಗೆ, ದೇವರೊಟ್ಟಿಗೆ ನಿಮ್ಮ ಏನು ಅನ್ಯೋನ್ಯತೆ ಅಂತ. ವಾಟ್ ದ ರಿಲೇಷನ್ಶಿಪ್. ಇವತ್ತು ನಮಗೆ ಬಿಡುಗಡೆ ಆಗಬೇಕು ದುರಾತ್ಮಗಳಿಂದ ಅಲ್ಲ, ನಮಗೆ ಬಿಡುಗಡೆ ಆಗಬೇಕು ಅಜ್ಞಾನದಿಂದ. ಜಸ್ಟ್ ಶಲ್ ಬಿ ಡೆಲಿವರ್ಡ್ ಥ್ರೂ ದ ನಾಲೆಜ್ ಅಂತ ಬೈಬಲ್ ಹೇಳ್ತದೆ. 11ನೇ ಅಧ್ಯಾಯ 9ನೇ ವಚನ.
ಜಾನೋಕ್ತಿ. ನೀತಿವಂತನು ತಿಳುವಳಿಕೆಯಿಂದ ಉದ್ಧಾರನಾಗುವನಂತ ಬೈಬಲ್ ಹೇಳ್ತದೆ. ತಿಳುವಳಿಕೆಯಿಂದ ಆತನು ಉದ್ಧಾರ ಆಗ್ತಾನೆ. ದೇವರ ವಾಕ್ಯದಿಂದ ಒಬ್ಬ ವ್ಯಕ್ತಿ ಉದ್ಧಾರ ಆಗ್ತಾನೆ. ನೀವು ಕ್ರಿಸ್ತನೊಡನೆ ಎದ್ದಾಗ ನೀವು ನಿತ್ಯತ್ವಕ್ಕೆ ಎದ್ದಿದ್ದೀರಿ. ಆರೋಗ್ಯದಲ್ಲಿ ನೀವು ನಿತ್ಯವಾಗಿ ಜೀವಿಸ್ತೀರಿ. ನೀವು ಸಮಾಧಾನದಲ್ಲಿ ಎದ್ದಿದ್ದೀರಿ. ಅದೇ ನಿತ್ಯ ಜೀವ. ಇವತ್ತು ನಮಗೆ ಕ್ರಿಸ್ತನಲ್ಲಿ ಸಿಕ್ಕಿದೆ ನಿತ್ಯ ಜೀವ. ಯಾವುದು? ನಿತ್ಯ ಜೀವ ರೋಗ ಅಲ್ಲ. ನಿತ್ಯ ಜೀವದಲ್ಲಿ ಆರೋಗ್ಯ ಇದೆ. ನಿತ್ಯ ಜೀವ ಬಡತನ ಅಲ್ಲ. ನಿತ್ಯ ಜೀವದಲ್ಲಿ ಸಮೃದ್ಧಿ ಇದೆ. ನಿತ್ಯ ಜೀವ ದಾರಿದ್ರ್ಯತನ ಅಲ್ಲ. ನಿತ್ಯ ಜೀವ ಅಭಿವೃದ್ಧಿಯಾಗಿದೆ. ಕೆಲವರು ಮಾನುಷಿಕ ಬುದ್ಧಿಯಿಂದ ಸುವಾರ್ತೆ ಅಂದರೆ ನಿತ್ಯ ಜೀವ. ನಿತ್ಯ ಜೀವವೇ. ಯೇಸು ಹೇಳಿದ, ಕಳ್ಳನು ಬರ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು, ಮತ್ತೆ ಯಾವುದಕ್ಕೆ ಬರುವುದಿಲ್ಲ. ನಾನಾದರೆ ಅವುಗಳಿಗೆ ಜೀವ ಇರಬೇಕೆಂದು ಬಂದಿರಿ. ಎಂಥ ಜೀವ? ಸಮೃದ್ಧಿಯಾದ ಜೀವ. ಓಕೆ, ವಾಟ್ ಈಸ್ ಲೈಫ್ ಆ್ಯಂಡ್ ವಾಟ್ ಈಸ್ ಡೆತ್? ಒಬ್ಬನಿಗೆ ಆಕ್ಸಿಡೆಂಟ್ ಆಗ್ತಾ ಇದೆ, ಒಬ್ಬನ ರೋಗದಲ್ಲಿ ಬಿದ್ದಿದ್ದಾನೆ. ಕಿಲ್ಲಿಂಗ್, ಸ್ಟೀಲಿಂಗ್, ಡಿಸ್ಟ್ರಾಯಿಂಗ್. ಜೀವ ಅಂದರೆ ಏನು? ಒಬ್ಬನ ಆರೋಗ್ಯ ಹೀಲ್ ಆದ, ಅದು ಜೀವ. ಒಂದು ಕುಟುಂಬ ಕಟ್ಟಲ್ಪಡ್ತಾ ಇದೆ, ಅದು ಜೀವ. ಓಕೆ, ಒಬ್ಬನು ಕೈಯಾಗಿದ್ದ ಕೆಲಸವು ಸಫಲ ಆಗ್ತಾ ಇದೆ, ಅದು ಜೀವ. ದಿಸ್ ಇಟರ್ನಲ್ ಲೈಫ್. ಅದು ನಿತ್ಯತ್ವದಲ್ಲಿರುವಂಥದ್ದು. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ದೇವರ ವಾಕ್ಯವನ್ನು ಕೇಳಬೇಕಾದ ರೀತಿಯಲ್ಲಿ ಕೇಳ್ರಿ. ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ. ಆ ವಾಕ್ಯಕ್ಕೆ ಕ್ರಿಸ್ತನ ವಾಕ್ಯವೇ ಆಧಾರ. ಎಲ್ಲ ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದಿ, ಕ್ರಿಸ್ತನಲ್ಲಿ ಏನು ಕೊಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಏನು ಮಾಡಲು ಶಕ್ತನು, ಅದನ್ನು ನಂಬಿಕೆಯ ಮಾತುಗಳನ್ನು ಕೇಳ್ರಿ. ಆ ನಂಬಿಕೆಯನ್ನು ನೀವು ಹೊಂದಿದ ನಂತರ ಅದನ್ನು ಇತರರಿಗೆ ಮಾತಾಡ್ರಿ. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸ ಮಾಡಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ, ಬುದ್ಧಿ ಹೇಳ್ರಿ ಅಂತ ಬೈಬಲ್ ಹೇಳ್ತದೆ. ಕೊಲೋಸ್ಯರಿಗೆ ಬರೆದ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಒಬ್ಬರಿಗೊಬ್ಬರು ಏನು ಹೇಳ್ರಿ? ಬುದ್ಧಿ ಹೇಳ್ರಿ. ಒಬ್ಬನೊಬ್ಬರು ಎನ್ಕರೇಜ್ ಮಾಡಿರಿ, ಒಬ್ಬರೊಬ್ಬರು ಕಟ್ಟಿರಿ. ಒಬ್ಬ ನಂಬಿಕೆಯ ವ್ಯಕ್ತಿ ಮತ್ತೊಬ್ಬ ನಂಬಿಕೆಯ ವ್ಯಕ್ತಿಯನ್ನು ಕಟ್ಟುತ್ತಾನೆ. ಒಬ್ಬ ಡಿಸ್ಕರೇಜ್ ಆದ ವ್ಯಕ್ತಿ ಇನ್ನೊಬ್ಬರನ್ನು ಡಿಸ್ಕರೇಜ್ ಮಾಡುತ್ತಾನೆ. ಒಬ್ಬ ಉತ್ತೇಜನಾದ ವ್ಯಕ್ತಿ ಇನ್ನೊಬ್ಬರನ್ನು ಉತ್ತೇಜನ ಪಡಿಸ್ತಾನೆ. ನಿಮ್ಮ ಲೈಫಲ್ಲಿ ದೇವರು ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೋಸ್ಕರ ನಿಮ್ಮ ಆತ್ಮಿಕ ಜೀವಿತವನ್ನು ಅಭಿವೃದ್ಧಿಪಡಿಸೋಗೋಸ್ಕರ ದೇವರು ನೇಮಿಸಿದ್ದಾನೆ. ನೀವು ಪ್ರಾರ್ಥನೆ ಮಾಡಿದಾಗ ಅಂಥ ವ್ಯಕ್ತಿಗಳೇ ನಿಮ್ಮ ಜೀವಿತದಲ್ಲಿ ಕನೆಕ್ಟ್ ಆಗುತ್ತಾರೆ, ಬರುತ್ತಾರೆ, ನಿಮ್ಮನ್ನು ಉತ್ತೇಜನ ಪಡಿಸ್ತಾರೆ, ನಿಮ್ಮನ್ನು ಬಲಪಡಿಸ್ತಾರೆ. ಓಕೆ, ಯು ವಿಲ್ ನೆವರ್ ಬಿ ದ ಸೇಮ್. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ನೀವು ಕರೆಯಿರಿ. ನೀವಿದ್ದ ಹಾಗೆ ಇರುವುದಿಲ್ಲ. ವಿಲ್ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ. ಕರ್ತ ನಿಮ್ಮನ್ನು ಸಂತೈಸ್ತಾನೆ. ಕರ್ತ ನಿಮ್ಮನ್ನು ಆಧರಿಸ್ತಾನೆ. ಓಕೆ, ಒಂದು ವೇಳೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನಿನ್ನ ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಿನ್ನ ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ವಿ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್ ಎ ಗ್ರೇಸ್ ಆ್ಯಂಡ್ ಥ್ಯಾಂಕ್ ಯು ಲಾರ್ಡ್ ಎ ಫೇವರ್ ಆಫ್ ಗಾಡ್. ತಂದೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾರು ವಾಕ್ಯವನ್ನು ಕೇಳ್ತಾ ಇದ್ದಾರೆ, ಇವತ್ತಿನ ವಾಕ್ಯದಲ್ಲಿ ಮಾತಾಡಿದ್ದೀನಿ, ನನ್ನ ಮಾತಿಗೆ ಕಿವಿ ಕೊಡುವನಾದರೂ ಸುರಕ್ಷಿತವಾಗಿರುತ್ತ, ಯಾವ ಕೇಡಿಗೂ ಭಯಪಡದೆ ಆತನು ಸುಕ್ಷೇಮವಾಗಿರುತ್ತಾನೆ ಅಂತ ವಾಕ್ಯ ಹೇಳ್ತದೆ. ನನ್ನ ಮಾತಿಗೆ ಕಿವಿ ಕೊಡುವನು ಯಾವ ಕೇಡಿಗೂ ಭಯಪಡುವುದಿಲ್ಲ, ಅವನು ಸುರಕ್ಷಿತವಾಗಿರುತ್ತಾನೆ, ಸ್ವಸ್ಥವಾಗಿರುತ್ತಾನೆ ಅಂತ ವಾಕ್ಯ ಹೇಳ್ತದೆ. ಯಾವಾಗಲೂ ವಾಕ್ಯವನ್ನು ನಾವು ಕೇಳುವರಾಗಿದ್ದೇವೆ, ವಾಕ್ಯದಲ್ಲಿ ನಾವು ನಡೆಯುವರಾಗಿದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಯು ರಿಲೀಸ್ ದ ಅನಾಯಿಂಟಿಂಗ್, ಯುವರ್ ಗ್ರೇಸ್ ಆ್ಯಂಡ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ 7 ಗಂಟೆಯಿಂದ 8 ಗಂಟೆಗೆ ನಮ್ಮೊಟ್ಟಿಗೆ ನೀವು ಜಾಯ್ನ್ ಆಗಿರಿ. ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ
ಓಕೆ, ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಮತ್ತು ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯ ಮತ್ತು ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಚಾನಲಲ್ಲಿ ನೀವು ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್.